ಗಾಳಿಯು ತೂಕವನ್ನು ಹೊಂದಿದೆ. ಗಾಳಿಯು ಸ್ಥಳವನ್ನ ಆಕ್ರಮಿಸಿದೆ. ಗಾಳಿ ಯಾವುದರ ಸ್ಥಳವನ್ನು ಆಕ್ರಮಿಸಿತು? ಗಾಳಿ ಯಾವುದರ ಸ್ಥಳವನ್ನು ಆಕ್ರಮಿಸಿತು? ಯಾವ್ದು ಯಾಕೆ ಹೋಯ್ತು? ಗಾಳಿ ಯಾವ್ದು ಯಾಕೆ ಹೋಯ್ತು? ಗಾಳಿಯು ನೀರಿನ ಸ್ಥಳವನ್ನ ಆಕ್ರಮಿಸುತ್ತೆ. ಗಾಳಿಯು ನೀರಿನ ಸ್ಥಳವನ್ನ ಆಕ್ರಮಿಸುತ್ತೆ. ಈಗ ನೋಡೋಣ, ಯಾಕಾಯ್ತು? ಸ್ವಲ್ಪ ಮೇಲೆ ಎಲ್ಲಿ ಹತ್ರ ಬರ್ಕ ಕೈ ಮೇಲೆ ನೀನು ಕಾಣ್ಬೇಕಲ್ಲ. ಬನ್ನಿ ಮುಂದೆ ಬನ್ನಿ. ಎಲ್ಲರೂ ಕಾಣಲ್ಲ, ಸ್ವಲ್ಪ ಒಂದು ಬ್ಯಾಚ್ ಬಂದು ಹೋಗ್ಬೇಕು. ಈಗ ನೋಡಿ ಒದ್ದೆ ಆಗುತ್ತೆ. ನಾ ಏನು ಮಾಡ್ತೀವಿ ಮತ್ತೆ, ಈಗ ಸ್ವಲ್ಪ ಲೋಟವನ್ನು ಕ್ರಾಸ್ ಮಾಡ್ತಾನೆ. ಈಗ ನೋಡಿ ಆ ಗುಳ್ಳೆ ಏನದು? ಏನದು? ಗಾಳಿ. ಗಾಳಿ ಇಲ್ಲಿ ಬರ್ತಾ ಇದೆ, ನೀರಿಗೆ ಬರ್ತಾ ಇದೆ. ನೀರು ಯಾಕಾದ್ರೆ ಏನಂಗೆ ಮಾಡ್ತಾ ಇದೆ? ನೀರು ಲೋಟಕ್ಕೆ ಹೋಗ್ತಾ ಇದೆ. ಈಗ ಲೋಟ ಒದ್ದೆ, ಕಾಗದ ಒದ್ದೆ ಆಗಿದೆಯಾ? ಕಾಗದ ಒದ್ದೆ ಆಗಿದೆ. ನೋಡಿ ಬಿಟ್ಟು ನೋಡು, ಒದ್ದೆ ಆಗಿದೆಯಾ? ಈ ಪ್ರಯೋಗದಿಂದ ನಮ್ಗೆ ಏನ್ ತಿಳಿದು ಬರುತ್ತಪ್ಪ ಅಂದ್ರೆ, ಗಾಳಿಯು ಸ್ಥಳವನ್ನ ಆಕ್ರಮಿಸುತ್ತದೆ. ಗಾಳಿಗೆ ತೂಕ ಇದೆ ಒಂದು ಪ್ರಯೋಗದಿಂದ. ಇನ್ನೊಂದು ಪ್ರಯೋಗದಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂದ್ರೆ, ಗಾಳಿಯು ಸ್ಥಳವನ್ನ ಆಕ್ರಮಿಸುತ್ತದೆ. ಗಾಳಿಯು ಯಾವ ವಸ್ತುವಿನ ಸ್ಥಳವನ್ನು ಆಕ್ರಮಿಸುತ್ತೋ? ನೀರಿನ ಆಕ್ರಮಿಸ್ತು. ನೀರೇನ್ ಮಾಡ್ತು? ಇಲ್ಲಿ ನೋಡ್ಕೊಳ್ಳೋಣ. ಹಾಗಾಗಿ ಗಾಳಿಯು ತೂಕ ಹೊಂದಿದೆ, ಗಾಳಿ ಸ್ಥಳವನ್ನ ಆಕ್ರಮಿಸುತ್ತೆ. ಅರ್ಥ ಆಯ್ತಲ್ಲ? ಹೋಗಿ ನೋಡೋಣ ನೋಡಿ.